ಪ್ರಿಯ ವಿದ್ಯಾರ್ಥಿಗಳೇ, ಯಾರೆಲ್ಲ PUC ಸೈನ್ಸ್ ಮುಗಿಸಿ IIT ಕಾಲೇಜುಗಳಲ್ಲಿ ಓದಬೇಕು ಅಂತ ಆಸೆ ಇಟ್ಕೊಂಡಿದ್ದೀರಿ, ಅವ್ರಿಗಾಗಿ ಒಂದು ಹೊಸ ಕೋರ್ಸು IIT ಮದ್ರಾಸಲ್ಲಿ ಇಂಟ್ರೊಡ್ಯೂಸ್ ಆಗಿದೆ. ಅದು ಯಾವುದು ಅಂತಂದರೆ BS ಇನ್ ಕೆಮಿಸ್ಟ್ರಿ ಆ್ಯಂಡ್ MTech ಇನ್ ಎಲೆಕ್ಟ್ರಿಕ್ ವೆಹಿಕಲ್ ಅಂತ. ಅಂದರೆ BSc ಬ್ಯಾಚುಲರ್ ಆಫ್ ಸೈನ್ಸ್ ಇನ್ ಕೆಮಿಸ್ಟ್ರಿ ಓದ್ಬೋದು, ಆ ಕೋರ್ಸು ಸ್ಟಾರ್ಟ್ ಆಗಿದೆ. ಅದೇ ರೀತಿ BE ಮುಗಿಸಿ MTech ಇನ್ ಎಲೆಕ್ಟ್ರಿಕ್ ವೆಹಿಕಲ್ ಅನ್ನೋ ಒಂದು ಕೋರ್ಸು ಹೊಸದಾಗಿ ಪ್ರಾರಂಭವಾಗಿದೆ IIT ಮದ್ರಾಸಲ್ಲಿ. ಯಾರೆಲ್ಲ IIT ಕಾಲೇಜಲ್ಲಿ ಓದಬೇಕು ಅಂತ ಆಸೆ ಇಟ್ಕೊಂಡಿದ್ದೀರಿ, ಕೆಮಿಸ್ಟ್ರಿ ಬಗ್ಗೆ ಇಂಟ್ರೆಸ್ಟ್ ಇದೆ, ಅವರು ಖಂಡಿತ ಈ ಕೋರ್ಸ್ ಮಾಡ್ಬೋದು. ಈ ವಿಡಿಯೋ ಕೊನೆ ತನಕ ನೋಡಿ, ನಿಮಗೆ ಉಪಯುಕ್ತವಾದ ಮಾಹಿತಿ ಸಿಗುತ್ತೆ. ನಿಮಗೆ ಗೊತ್ತಿರೋಂಗೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮದ್ರಾಸು ಒಂದು ತುಂಬ ಹಳೆಯ ಇನ್ಸ್ಟಿಟ್ಯೂಷನ್ನು ಮತ್ತು ಫೇಮಸ್ ಇನ್ಸ್ಟಿಟ್ಯೂಷನ್ನು. ಅವರು ರೀಸೆಂಟ್ಲಿ ಲಾಂಚ್ ಮಾಡಿದ್ದಾರೆ 2 ಹೊಸ ಪ್ರೋಗ್ರಾಮ್ಸ್. ನಾನು ಈಗಿನ್ನೂ ಹೇಳ್ದಂಗೆ ಕೆಮಿಸ್ಟ್ರಿ ಮತ್ತು ವೆಹಿಕಲ್ ಡಿಸೈನಿಂಗ್ ಅಂತೇಳಿ, ಬ್ಯಾಚುಲರ್ ಆಫ್ ಸೈನ್ಸ್ ಇನ್ ಕೆಮಿಸ್ಟ್ರಿ, MTech ಇನ್ ಎಲೆಕ್ಟ್ರಿಕ್ ವೆಹಿಕಲ್ಸ್. ಈಗ ಎಲೆಕ್ಟ್ರಿಕ್ ವೆಹಿಕಲ್ಸ್ಗೆ ಹೆಚ್ಚು ಪ್ರಾಮುಖ್ಯತೆ ಕೊಡ್ತಾ ಇರೋದ್ರಿಂದ ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಹೊಸ ಕೋರ್ಸ್ನ ಪ್ರಾರಂಭ ಮಾಡಿದ್ದಾರೆ. ಅದೇ ರೀತಿ ಈಗ ಬ್ಯಾಚುಲರ್ ಆಫ್ ಸೈನ್ಸ್ ಇನ್ ಕೆಮಿಸ್ಟ್ರಿ, ಯಾರೆಲ್ಲ ಕೆಮಿಸ್ಟ್ರಿ ಇಂಟ್ರೆಸ್ಟ್ ಇದೆ ಅವರೆಲ್ಲ ಇದಕ್ಕೆ ಸೇರ್ಕೋಬೋದು. ಬೇಕಾದ್ರೆ ಮಾಸ್ಟರ್ಸ್ ಮಾಡ್ಬೋದು. ಮತ್ತು ಸೈಂಟಿಸ್ಟ್, ಕೆಮಿಸ್ಟ್ರಿಲಿ ಏನಾದರೂ ನಿಮಗೆ ರಿಸರ್ಚ್ ಫೀಲ್ಡಲ್ಲಿ ವರ್ಕ್ ಮಾಡೋಂಗಿದ್ರೆ ಅವ್ರಿಗೂ ಸಹ ಉಪಯುಕ್ತವಾಗುತ್ತೆ. ಇದನ್ನು ಒಂದು 4 ಇಯರ್ ಕೋರ್ಸ್ ಮಾಡಿದ್ದಾರೆ. 4 ಇಯರ್ ಬ್ಯಾಚುಲರ್ ಡಿಗ್ರಿ ಇನ್ ಕೆಮಿಸ್ಟ್ರಿ ಅಂತೇಳಿ ಪೂರ್ತಿ ಕಂಪ್ಲೀಟಾಗಿ ಅವ್ರಿಗೆ ಕೆಮಿಸ್ಟ್ರಿ ಬಗ್ಗೆ ನಾಲೆಡ್ಜ್ ಕೊಡೋದು ಮತ್ತು ಹೊಸ ಟಾಪಿಕ್ಗಳ ಬಗ್ಗೆ, ರಿಲೇಟೆಡ್ ಫೀಲ್ಡ್ ಬಗ್ಗೆ, ರಿಸರ್ಚ್ ಬಗ್ಗೆ ಹೆಚ್ಚು ಒತ್ತು ಕೊಡಲಿಕ್ಕೋಸ್ಕರ 4 ಇಯರ್ ಕೋರ್ಸ್ನ ಮಾಡಿದ್ದಾರೆ. ಇದ್ರ ಡ್ಯೂರೇಷನ್ ಹೇಳ್ದಂಗೆ 4 ಇಯರ್ಸ್ ಇರುತ್ತೆ. ಅಡ್ಮಿಷನ್ ಕ್ರಿಟೀರಿಯಾ ಏನಂದರೆ ಐಸರ್ ಆಪ್ಟಿಟ್ಯೂಡ್ ಟೆಸ್ಟ್. ಯಾರೆಲ್ಲ ಐಸರ್ ಎಕ್ಸಾಮ್ ಬರೆದಿದ್ದೀರಿ ಅವರು ಇದಕ್ಕೆ ಅಡ್ಮಿಷನ್ ಆಗ್ಬೋದು. ಒಂದು ಸ್ಟ್ರಾಂಗ್ ಫೌಂಡೇಶನ್ ಇನ್ ಕೆಮಿಸ್ಟ್ರಿ ಆ್ಯಂಡ್ ಅಸೋಸಿಯೇಟೆಡ್ ಡಿಸಿಪ್ಲಿನ್ಸ್, ಅಂದರೆ ಈ ಕೆಮಿಸ್ಟ್ರಿ ಬಗ್ಗೆನೇ ಹೆಚ್ಚು ಒತ್ತು ಕೊಟ್ಟು ಕ್ಯಾರಿಯರ್ ಆಪ್ಷನ್ಸ್ ಮತ್ತು ರಿಸರ್ಚ್, ಈ ಇಂಡಸ್ಟ್ರಿಗಳಲ್ಲಿ ಅಕಾಡೆಮಿಕ್ ಆಪ್ಷನಲ್ಲಿ ಮಾಸ್ಟರ್ಸ್ ಬೇಕಾದರೂ ಮಾಡ್ಬೋದು. ಆ ಥರ ಒಂದು ಉತ್ತಮವಾದ ಕೋರ್ಸ್ ಇರೋ ಅಂಥದ್ದು. ಅದೇ ರೀತಿ ಯಾರೆಲ್ಲ BE ಮುಗಿಸಿದಿರಿ, MTech ಮಾಡಬೇಕು ಅಂದ್ಕೊಂಡಿದ್ದೀರಿ IIT ಕಾಲೇಜಲ್ಲಿ, ಅವ್ರಿಗೂ ಸಹ ಒಂದು ಕೋರ್ಸು MTech ಇನ್ ಎಲೆಕ್ಟ್ರಿಕ್ ವೆಹಿಕಲ್ ಬಗ್ಗೆನೇ ಒಂದು ಕೋರ್ಸ್ ಮಾಡಿದ್ದಾರೆ. ಇದನ್ನು ಅಡ್ಮಿಷನ್ ಆಗಬೇಕು ಅಂದರೆ ಒಂದು ಗೇಟ್ ಎಕ್ಸಾಮ್ ಬರೀತಿರಲ್ಲ, ಅದ್ರ ಸ್ಕೋರ್ ಮೇಲೆ ಮಾಡ್ತಾರೆ. ಇಂಡಸ್ಟ್ರಿಗೆ ಫೋಕಸ್ ಮಾಡಿಕೊಂಡು ಈಗ ಎಲೆಕ್ಟ್ರಿಕ್ ವೆಹಿಕಲಲ್ಲಿ ಯಾವ್ಯಾವ ಥರದಲ್ಲಿ ಮಾಡಿದ್ರೆ ಹೆಚ್ಚು ಅನುಕೂಲ ಆಗುತ್ತೆ, ಆ ಥರದ ಬಗ್ಗೆ ಒಂದು ಹೆಚ್ಚು ಆಟೋಮೇಟಿವ್ ಇಂಡಸ್ಟ್ರಿಯಲ್ಲಿ ಎಲ್ಲ ಹೆಚ್ಚು ಒತ್ತು ಕೊಟ್ಟು ಈ ಕೋರ್ಸ್ನ ಹೊಸದಾಗಿ ನಿರೂಪಣೆ ಮಾಡಿ ಹೊಸದಾಗಿ ರೆಡಿ ಮಾಡಿರೋಂಥ ಕೋರ್ಸು ಮತ್ತು ನ್ಯೂಲಿ ಲಾಂಚ್ಡ್ ಕೋರ್ಸು MTech ಇನ್ ಎಲೆಕ್ಟ್ರಿಕ್ ವೆಹಿಕಲ್ ಅಂತೇಳಿ. ಈ ಕೋರ್ಸಲ್ಲೆಲ್ಲ ಏನೇನು ಕಲಿತೀರಾ ಅಂದರೆ ಫೌಂಡೇಶನ್ ಟು ಎಲೆಕ್ಟ್ರಿಕ್ ವೆಹಿಕಲ್ ಟೆಕ್ನಾಲಜಿ, ಎನರ್ಜಿ ಸ್ಟೋರೇಜ್ ಯಾವ ರೀತಿ, ಕನ್ವರ್ಷನ್ ಸಿಸ್ಟಮ್ ಯಾವ ರೀತಿ, ಪವರ್ ಎಲೆಕ್ಟ್ರಾನಿಕ್ಸು, ಮೋಟರ್ ಡ್ರೈವ್ ಆ್ಯಂಡ್ ಎಲೆಕ್ಟ್ರಿಕ್ ವೆಹಿಕಲ್ಸು, ಪವರ್ ಕನ್ವರ್ಟರ್ ಡಿಸೈನ್ ಯಾವ ರೀತಿ ಮಾಡೋದು, ಅದೇ ರೀತಿ ವೆಹಿಕಲ್ ಡೈನಾಮಿಕ್ಸು, ಬ್ಯಾಟ್ರಿ ಚಾರ್ಜಿಂಗ್ ಟೆಕ್ನಾಲಜಿ ಯಾವ ರೀತಿ ಮಾಡಬೇಕು, ಡಿಸೈನ್ ಮಾಡೋದು, ಕಂಟ್ರೋಲ್ ಆಫ್ AC ಮಿಷಿನ್ಸು, ಎಲೆಕ್ಟ್ರಿಕ್ ಫೀಲ್ಡು, ವೆಹಿಕಲ್ಸು ಎಕ್ಸೆಟ್ರಾ. ಈ ಥರದ್ದೆಲ್ಲ ಈ ಕೋರ್ಸಲ್ಲಿ ಕಲಿತಾ ಹೋಗ್ತೀರಿ. ನಾನು ಹೇಳ್ದಂಗೆ BS ಇನ್ ಕೆಮಿಸ್ಟ್ರಿ ಏನು ಎಲಿಜಿಬಿಲಿಟಿ ಅಂತಂದರೆ 12th ಪಾಸ್ ಆಗಿರಬೇಕು, PCM ಸಬ್ಜೆಕ್ಟ್ಸ್ ಓದಿರಬೇಕು, SC ST PWD ಆದರೆ 55% ಇರಬೇಕು PUCನಲ್ಲಿ, ಅದರ್ಸ್ಗಾದರೆ 60% ಇರಬೇಕು. ಇದರ ಅಪ್ಲಿಕೇಶನ್ ಫೀಸ್ ಬಂದು 500 ರೂಪೀಸ್ ಇದೆ. SC ST PWD ಅವ್ರಿಗೆ 250 ಇದೆ. ಫಾರಿನ್ ಕಂಟ್ರಿಯವರು ಏನಾದರೂ ಬರಿತೀನಿ ಅಂದರೆ ಅವ್ರಿಗೆ 500 ಇರುತ್ತೆ. ರಿಸರ್ವೇಷನ್ ಬಂದು SC ಅವ್ರಿಗೆ 15% ಇರುತ್ತೆ, ST ಅವ್ರಿಗೆ 7.5%, OBC NCL ಅವ್ರಿಗೆ 27%. ಅದೇ ರೀತಿ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತ ಬರುತ್ತೆ, ಅವ್ರಿಗೂ 10%, ಪರ್ಸ್ನಲ್ ಡಿಸೆಬಿಲಿಟಿ ಇರೋ ಅಂಥವ್ರಿಗೆ 5% ಇಟ್ಟು, ಇನ್ನು ಉಳಿದಿದ್ದೆಲ್ಲ ಜನರಲ್ ಮೆರಿಟಲ್ಲಿ ಬರ್ತದೆ. ಸೀಟ್ ಮೆಟ್ರಿಕ್ಸ್ ಏನಿದೆ ಅಂದರೆ ಬರೀ 30 ಸೀಟ್ಸ್ ಮಾತ್ರ ತಗೊತಿದ್ದಾರೆ. ಇಂಟೇಕು ಬರೀ 30. ಜನರಲ್ ಅವ್ರಿಗೆ 12 ಇರುತ್ತೆ, EVS ಅವ್ರಿಗೆ 3 ಇರುತ್ತೆ,
OBC NCLRಗೆ 8, SCಗೆ 5, STಗೆ 2, ಟೋಟಲು 30 ಸೀಟ್ಸ್ ಮಾತ್ರ ಇಲ್ಲಿ ತಗೊತಿದ್ದಾರೆ BS ಇನ್ ಕೆಮಿಸ್ಟ್ರಿಗೆ. ಅಡ್ಮಿಷನ್ ಫೀಸ್ ಬಂದು ಜನರಲ್ ಆದರೆ ಜನರಲ್ಲು OBC EWS ಆದರೆ 35,000 ತಗೊತಿದ್ದಾರೆ. SC ST PWD ಆದರೆ 17,500, ಫಾರಿನ್ ನ್ಯಾಷನಲ್ಸ್ ಆದರೆ 35,000 ಪರ್ ಇಯರ್. ನೋಡಿ ತುಂಬ ಫೀಸು ಸಹ ಕಮ್ಮಿ ಇದೆ. ಅದೇ ರೀತಿ ಪ್ಲೇಸ್ಮೆಂಟ್ ಅಂತ ಬಂದಾಗ ನಿಮಗೆ 100% ಪ್ಲೇಸ್ಮೆಂಟ್ ಆಗೋ ಚಾನ್ಸಸ್ಸು ಈ ಎರಡೂ ಕೋರ್ಸಲ್ಲೂ ಇದೆ. BS ಇನ್ ಕೆಮಿಸ್ಟ್ರಿನಲ್ಲೂ ಇದೆ, ವೆಹಿಕಲ್ ಇದರಲ್ಲೂ ಎಲೆಕ್ಟ್ರಿಕ್ ವೆಹಿಕಲ್ ಇದರಲ್ಲೂ ತುಂಬ ಇದೆ. 100% ಪ್ಲೇಸ್ಮೆಂಟ್ ಇದೆ. ಮೋರ್ ದೆನ್ 30 lakhs ಪರ್ ಇಯರ್ ಸ್ಯಾಲ್ರಿ ಪ್ಯಾಕೇಜ್ ಸಿಗೋ ಅಂಥ ಒಂದು ಅವಕಾಶಗಳು ಈ ಕೋರ್ಸ್ನಲ್ಲಿ ಇದ್ದಾವೆ. ಅಡ್ಮಿಷನ್ ಪ್ರೋಸೆಸ್ ನಾನು ಆಲ್ರೆಡಿ ಹೇಳ್ದಂಗೆ ಐಸರ್ ಆಪ್ಟಿಟ್ಯೂಡ್ ಟೆಸ್ಟ್ ಬರೀಬೇಕು. ಟೆಸ್ಟ್ ಬರೆದು ಅದರ ಅಪ್ಲಿಕೇಶನ್ ಎಲ್ಲ ಕ್ಲೀನಾಗಿ ಫಿಲ್ ಮಾಡಿಕೊಂಡು ಸ್ಕೋರ್ ಕಾರ್ಡ್ ಎಲ್ಲ ಹಾಕಿ ಅಪ್ಲೈ ಮಾಡ್ಬೋದು ಇದಕ್ಕೆ. ಅದರಲ್ಲಿ ಏನು ನಿಮಗೆ ಸ್ಕೋರ್ ಬಂದಿರುತ್ತೆ ಐಸರ್ ಆಪ್ಟಿಟ್ಯೂಡ್ ಟೆಸ್ಟಲ್ಲಿ ಅವರೆಲ್ಲ ಈಗ ಇದ್ರದ್ದು ಅಪ್ಲಿಕೇಶನ್ ಬಿಡ್ತಾರೆ. ಯಾವುದು BS ಇನ್ ಕೆಮಿಸ್ಟ್ರಿದು ಅಪ್ಲಿಕೇಶನ್ ಬಿಟ್ಟಾಗ ಅದಕ್ಕೆ IIT ಎಕ್ಸಾಮ್ ಅಂದರೆ ಆಪ್ಟಿಟ್ಯೂಡ್ ಟೆಸ್ಟಿಂದು ಐಸರ್ ಆಪ್ಟಿಟ್ಯೂಡ್ ಟೆಸ್ಟು ಅದ್ರ ಸ್ಕೋರ್ನ ಹಾಕ್ಬಿಟ್ಟು ಅಪ್ಲಿಕೇಶನ್ನ ನೀವು ಅಪ್ಲೈ ಮಾಡ್ಬೋದು ಅಡ್ಮಿಷನ್ಗೆ. ಇದು ಶೆಡ್ಯೂಲ್ ಅಂದರೆ IIT ಎಕ್ಸಾಮ್ ರಿಜಿಸ್ಟ್ರೇಷನ್ನು ಏಪ್ರಿಲಲ್ಲಿ ಸ್ಟಾರ್ಟ್ ಆಗುತ್ತೆ. IIT ಮದ್ರಾಸ್ ರಿಜಿಸ್ಟ್ರೇಷನ್ನು ಮೇನಲ್ಲಿ ಸ್ಟಾರ್ಟ್ ಆಗುತ್ತೆ. IIT ಮದ್ರಾಸ್ ಅಡ್ಮಿಷನ್ ರೌಂಡ್ಸ್ ಎಲ್ಲ ಜುಲೈಯಲ್ಲಿ ಬರ್ತದೆ. ಈಗ ಯಾರೆಲ್ಲ ಐಸರ್ ಎಕ್ಸಾಮ್ನ ಬರೆದಿದ್ದೀರಿ ಅವರು ಆ ಮಾರ್ಕ್ಸ್ ಇಟ್ಕೊಂಡು ಈ ಕೋರ್ಸ್ಗೆ ಅಪ್ಲಿಕೇಶನ್ ಹಾಕ್ಬೋದು. ಅಂದರೆ ಒಂದು ಅಪ್ಲಿಕೇಶನ್ ಬಿಡ್ತಾರೆ ಆ ವೆಬ್ಸೈಟಲ್ಲಿ. ಆ ವೆಬ್ಸೈಟ್ ನೋಡಿಕೊಂಡು ಈ ಐಸರ್ ಆಪ್ಟಿಟ್ಯೂಡ್ ಮಾರ್ಕ್ಸ್ ನಿಮ್ಮದು ಸ್ಕೋರ್ ಕಾರ್ಡ್ ಏನು ಬಂದಿರುತ್ತೆ ಅದನ್ನು ಅಪ್ಲೈ ಮಾಡಿದ್ರೆ ನಿಮ್ಮದು ಮಾರ್ಕ್ಸ್ ಎಲ್ಲ ಚೆನ್ನಾಗಿದ್ದರೆ ನೀವು ಅಲ್ಲಿ ಆ ಕೋರ್ಸ್ಗೆ ಹಾಕಿರೋದ್ರಲ್ಲಿ ನೀವೇನೋ ಟಾಪಲ್ಲಿದ್ದರೆ ನಿಮಗೂ ಸಹ ಟಾಪ್ 30 ಹೇಳಿದ್ನಲ್ಲ ಸೀಟ್ಸ್ ಇರೋದೇ 30 ಸೀಟ್ಸು. ಯಾರೆಲ್ಲ ಅಲ್ಲಿ ಅದರ 30 ಒಳಗಡೆ ಬರ್ತೀರಿ ಅವ್ರಿಗೆಲ್ಲ ಸೀಟ್ ಸಿಗುತ್ತೆ. ಅದೇ MTech ಅವರು ಅಷ್ಟೇ ಗೇಟ್ ಸ್ಕೋರ್ನ ಅಪ್ಲೈ ಮಾಡಿಬಿಟ್ಟು ಅಲ್ಲಿ ಅಪ್ಲೈ ಮಾಡಿದರೆ ನಿಮಗೆ ಸೀಟ್ ಸಿಗುತ್ತೆ. ಇದೊಂದು ಉತ್ತಮವಾದ ಕೋರ್ಸು, ಯಾಕೆಂದರೆ ನ್ಯೂಲಿ ಲಾಂಚ್ಡ್ ಕೋರ್ಸ್ ಇನ್ IIT ಮದ್ರಾಸಲ್ಲಿ ಮಾಡಿರೋಂಥ ಒಂದು ಉತ್ತಮವಾದ ಕೋರ್ಸು. ಯಾರೆಲ್ಲ ಇಂಟ್ರೆಸ್ಟ್ ಇದೆ, ಕೆಮಿಸ್ಟ್ರಿ ಇಂಟ್ರೆಸ್ಟ್ ಇರೋರು, BE ಮಾಡಿ MTech ಮಾಡಬೇಕು ಅಂದ್ಕೊಂಡಿರೋರು ಅವರೆಲ್ಲ ಈ ಕೋರ್ಸ್ಗೆ ಜಾಯ್ನ್ ಆಗ್ಬೋದು. ಥ್ಯಾಂಕ್ ಯು.